ಕೆಂಪಾಪುರ ಗ್ರಾಮಸ್ಥರ ಪರವಾಗಿ ನಾನು ಹೇಳ್ತಾ ಇರೋದು ಏನಂದರೆ, ಇಂದಿನ ಸರ್ಕಾರ BJP ಸರ್ಕಾರ ಇದ್ದಾಗ ಯಾವ ಭೂಸ್ವಾಧೀನ ಮಾಡ್ದಲೆ ಕೆಂಪೇಗೌಡರ ಸ್ಮಾರಕ ನಮ್ಮೂರಲ್ಲಿರೋದು ನಮ್ಮ ಪುಣ್ಯ ಅಂತ ಭಾವಿಸಿ ನಾವು ಅವಾಗ ಸ್ವಇಚ್ಛೆಯಿಂದ ಮಠಾಧೀಶರು ಮತ್ತು ಇಂದಿನ ಅಧಿಕಾರಿಗಳು, ಇಂದಿನ ಸರ್ಕಾರದ ಏನಿದೆಯೋ ಅವ್ರು ಬಂದು ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಈಗ ನಾವು ಊರಲ್ಲಿದ್ದೀರಿ, ನೀವು ಗ್ರಾಮ ಠಾಣದಲ್ಲಿದ್ದೀರಾ, ಗ್ರಾಮ ಠಾಣ ಜಾಗ ಅದು, ನೀವೆಲ್ಲ ಸ್ವಇಚ್ಛೆಯಿಂದ ಬಿಟ್ಕೊಡಿ, ನಿಮ್ಮನ್ನು ನಾವು ನಿಮ್ಮನ್ನ ಏಕಾಏಕಿ ನಾವು ಖಾಲಿ ಮಾಡ್ಸೋಕ್ಕಾಗಲ್ಲ, ನೀವು ಸ್ವಇಚ್ಛೆಯಿಂದ ಬಿಟ್ಕೊಟ್ರೆ ನಾವು ಕೊಡ್ತೀವಿ ಅಂತ ಕೇಳಿದ್ರು. ನಾವು ಅವಾಗ ಏನು ಮಾಡಿದ್ವಿ, ಎಲ್ಲ ಹಳೆ ಮನೆ ಹೋಗಿದೆ, ಎಲ್ಲ ಅವ್ರು ತೋಟ ಕಟ್ಕೋತಾರಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿ ತೋಟ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಹಳೆ ಮನೆಗಳಲ್ವ ಎಲ್ಲ ಹೋಗ್ಲಿ ಪರವಾಗಿಲ್ಲ ನಾವು ಕೊಡ್ತೀವಿ, ನಮ್ಮ ಕೆಂಪೇಗೌಡರು ಅಭಿವೃದ್ಧಿ ಆಗಲಿ, ಕೆಂಪೇಗೌಡರು ಅಭಿವೃದ್ಧಿ ಆದರೆ ಅಕ್ಕಪಕ್ಕ ಹಳ್ಳಿಗಳು ಅಭಿವೃದ್ಧಿ ಆಗುತ್ತೆ, ರಸ್ತೆಗಳು ಅಭಿವೃದ್ಧಿ ಆಗುತ್ತೆ, ಆಮೇಲೆ ಕೆರೆ ಬೇರೆ 30 ಎಕರೆ ಇದೆ, ಅದಕ್ಕೆ ನೀರು ತರೋಂಥ ಕೆಲಸ ಮಾಡ್ತೀವಿ ಅಂತೆಲ್ಲ ಹೇಳಿದಾಗ ನಾವೇನು ಮಾಡಿದ್ವಿ, ಕೆರೆ ನೀರು ತಂದಾಗ ಅಕ್ಕಪಕ್ಕ ಅಭಿವೃದ್ಧಿ ಆಗ್ತದೆ ಅನ್ನೋ ಒಂದು ಕಾರಣಕ್ಕೆ ಅವಾಗೇನು ಮಾಡಿದ್ವಿ, ಗ್ರಾಮ ಠಾಣ ಕೂಡ ಒಪ್ಕೊಂಡ್ವಿ. ಸರಿ, ಗ್ರಾಮ ಠಾಣ ಕೂಡ ಒಪ್ಕೊಂಡ ಮೇಲೆ ಹೆಚ್ಚುವರಿ ಆಗ್ತಿರ್ಗ ಮತ್ತೆ ಜಾಗ ಕೇಳಿದ್ರು ಖುಷ್ಕಿ ಭೂಮಿನ, ಅದನ್ನು ವೈಯಕ್ತಿಕವಾಗಿ ಜನ ಕೊಡೋರು ಕೊಟ್ಕೊಂಡ್ರು. ಈಗ ಸುಮಾರು 10 ಎಕರೆಗೂ ಹೆಚ್ಚು ಜಾಗ ತಗೊಂಡಿದ್ದಾರೆ. ನಾವು ಕೇಳೋದು ಒಂದೇ, ಈಗ ನಮ್ಮ ಶಾಸಕರನ್ನ, ಜನಪ್ರಿಯ ಶಾಸಕರಾದ ನಮ್ಮ ಬಾಲಕೃಷ್ಣ ಅವ್ರು ಒಂದು ಮಾತು ಕೇಳ್ತಾ ಇದ್ದೀವಿ, ಜಿಲ್ಲಾಡಳಿತ ಸರ್ಕಾರನ ಕೇಳ್ತಾ ಇದ್ದೀವಿ, ಇರೋ ತಗೊಂಡ್ರದ್ದು ಏನಿದೆಯೋ ಅಭಿವೃದ್ಧಿ ಪಡಿಸಿ. ಇಂದಿನ ಸರ್ಕಾರ ಏನು ಹೇಳಿತ್ತು ಅಂದರೆ, ಇಲ್ಲಿ ಜಾನಗೆರೆ ಸರೋವರ ಗೋಮಾಳದಲ್ಲಿ ಜಾಗ ಗುರುತಿಸಿತ್ತು, ಜಾಗ ಗುರುತಿಸಿ ಎಲ್ಲರಿಗೂ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿದರು. ಇಲ್ಲಿವರೆಗೂ ಹಕ್ಕುಪತ್ರ ಕೊಟ್ಟಿಲ್ಲ ಯಾರಿಗೂ. ಎಲ್ಲ ಎಷ್ಟೋ ಜನ ಹಕ್ಕುಪತ್ರ ಇಲ್ದಲೆ ಮನೆ ಕಟ್ಕೊಳ್ಳೋಕೆ ಅತಂತ್ರ ಸ್ಥಿತಿಲಿದ್ದು ಅದೇ ಹಳೆ ಮನೇಲಿ ವಾಸವಾಗವ್ರೆ. ಅವ್ರಿಗೇನು ಹೆಚ್ಚು ಕಮ್ಮಿ ಆದರೆ ಯಾರು ಇದು ಹೊಣೆ ಆಗ್ತಾರೆ. ಒಂದು ಹಿಂದೆ ಸರ್ಕಾರದ BJP ಸರ್ಕಾರದಲ್ಲಿ ಅವರು 45 ಕೋಟಿಯಿಂದ 50 ಕೋಟಿ ಪ್ರಾಜೆಕ್ಟ್ ಮಾಡಿದ್ರು. ಇದನ್ನ ಏನು ನೀಲಿ ನಕ್ಷೆನೂ ರೆಡಿ ಆಗಿತ್ತು, ಮಾಡಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಅವ್ರು ಸರ್ಕಾರ ಹೋಯ್ತು, ಸರ್ಕಾರ ಹೋದ್ಮೇಲೆ ಈ ಥರ ಬಂದಿದೆ. ಮತ್ತೆ ಇವ್ರಿಗೆ ಎಕ್ಸ್ಟೆಂಡ್ ಆಗಿ 10 ಎಕರೆ ಬೇಕು ಅಂತ ಕೇಳ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ 10 ಎಕರೆ ಕೊಡೋದಿಲ್ಲ. ಇರೋ ಜಾಗದಲ್ಲಿ ಅಭಿವೃದ್ಧಿ ಪಡಿಸಿ, ಮೂಲಭೂತ ಸೌಕರ್ಯ ಕೊಟ್ಬಿಟ್ಟು ಹಿಂದೆ ಏನು ಸರ್ಕಾರ ಹೇಳಿತ್ತು, ಅಲ್ಲಿ ಗೋಮಾಳ ಜಾಗ ಗುರುತಿಸಿದ್ದು ಅವ್ರಿಗೆ ಹಕ್ಕುಪತ್ರ ಕೊಟ್ಟು ಸೈಟ್ ಕೊಡಿ, ಅಲ್ಲಿ ಏನು ಮೂಲಭೂತ ಸೌಕರ್ಯ ಕಲ್ಪಿಸಿ. ಯಾವುದೇ ಕಾರಣಕ್ಕೂ ತುಂಡು ಭೂಮಿ ಮಾಡಿಕೊಂಡ್ರೆ ಜನ. ಆಮೇಲೆ ಇಲ್ಲಿ ರೈತರು, ಮೂಲಾಪಿ ರೈತರು, ಯಾರು ಅವ್ರ ಮಕ್ಕಳಾಗಲಿ ಇವರಾಗಲಿ ಯಾರು ಸಹ ಎಲ್ಲ ಮೂಲಾತಿ ರೈತರು. ಆಮೇಲೆ ಇಲ್ಲಿರೋದು ಅವರೆಲ್ಲ ತುಂಡು ಭೂಮಿ ಮಡಿಕೊಂಡಿದ್ದಾರೆ. ಆಮೇಲೆ ಅವರು ತಂದೆಗೆ ಇರೋದು ಜಾಗ 1 ಎಕರೆ ಮ್ಯಾಕ್ಸಿಮಮ್. ಅವ್ರಿಗೆ 3 ಜನ 4 ಜನ 5 ಜನ ಮಕ್ಕಳಿದ್ದಾರೆ. ಅವ್ರಿಗೆಲ್ಲ 10 ಗುಂಟೆ ಜಾಗ ಬರೋದಿಲ್ಲ. ಕೊಟ್ಬಿಟ್ಟು ಎಲ್ಲಿ ಹೋಗ್ತಾರೆ? ಊರು ಬಿಟ್ಟು ಹೋಗ್ಬೇಕಾ? ಊರು ಬಿಟ್ಟು ಜನ ಈಗ ಕೆಂಪೇಗೌಡರು ಕಾಯ್ದಿದ್ದಕ್ಕೆ ಇಷ್ಟಿಂದರ್ಗ ನಾವು ಊರು ಬಿಟ್ಟು ಆಚೆ ಹೋಗ್ಬೇಕಾ? ಏನು ಬಂತು ಈಗ? ನಾವು ಏನು ಮಾಡಬೇಕು ಈಗ? ಇದು ನಾವು ಬಾಲಕೃಷ್ಣ ಅವ್ರನ್ನ ಮನವಿ ಮಾಡ್ತಾ ಇದ್ದೀವಿ, ಜಿಲ್ಲಾಡಳಿತ ಮನವಿ ಮಾಡ್ತಾ ಇದ್ದೀವಿ, ಸರ್ಕಾರ ಮನವಿ ಮಾಡ್ತಾ ಇದ್ದೀವಿ. ಇರೋ ಜಾಗ ತಗೊಂಡು ಅಭಿವೃದ್ಧಿ ಪಡಿಸಿ, ಇರೋ ಜಾಗ ತಗೊಂಡು ಅಭಿವೃದ್ಧಿ ಪಡಿಸಿ. ನಾವು ದಯವಿಟ್ಟು ಒಂದೇ ಮಾತು ಹೇಳೋದು, ಯಾವುದೇ ಕಾರಣಕ್ಕೂ ಜನ ಒಕ್ಕಲಬಿಸೋ ಕೆಲಸ ಮಾಡಬೇಡಿ. ಈಗ ಜನ ಕೊಟ್ಟಿದ್ದಾರೆ, ಸ್ವಇಚ್ಛೆಯಿಂದ ಕೊಟ್ಟಿದ್ದಾರೆ. ಯಾರು ಪ್ರೀತಿಯಿಂದ ಕೆಂಪೇಗೌಡರಿಗೆ ಯಾವತ್ತೂ ವಿರೋಧಿಗಳಲ್ಲ. ಕೆಂಪೇಗೌಡರು ಅಭಿವೃದ್ಧಿ ಮಾಡಲಿ ಅಂತ ಇವತ್ತು ಹೇಳಿದ್ವಿ. ಆಮೇಲೆ ಮೊನ್ನೆ ಜ್ಯೋತಿ ತಗೊಂಡು ಹೋಗೋ ದಿನ ಇದೇ ವಿಚಾರಕ್ಕೆ ನಾನು ತಡೆಗಟ್ಟಿದ್ದೆ. ಅವತ್ತು ಶಾಸಕರೇ ಬನ್ನಿ ಊರಿಗೆ ಬಂದು ಏನು ಹೇಳಿದ್ರು, ನೋಡಪ್ಪ ಯಾವುದೇ ಕಾರಣಕ್ಕೂ ಜನಕ್ಕೆ ತೊಂದರೆ ಕೊಡದಲ್ಲೇ ನಾವು ಮಾಡ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು ಹೋದ್ರು, ಆಶ್ವಾಸನೆ ಕೊಟ್ಟರು. ನಾವು ಅವತ್ತು ಸ್ವಾಗತ ಮಾಡಿ, ಪಾಪ ಅವರು ಬಂದ ನಮ್ಮ ಶಾಸಕರು ಅಂತೇಳಿ ಸ್ವಾಗತ ಮಾಡಿ ನಾವು ಅವತ್ತು ಇದು ಮಾಡಿದ್ವಿ. ಇವ್ರೇನು ಮಾಡಿದ್ರು ಅಂತ ಹೇಳ್ಬಿಟ್ಟು ಹೋದವರು. ಸರಿ, ನಾನು ಕೆಂಪೇಗೌಡರ ಸಮಾಧಿ ನೆಕ್ಸ್ಟ್ ವರ್ಷಕ್ಕೆ ನಾನು ಪೂಜೆ ಮಾಡ್ತೀನಿ ಕಟ್ಬಿಟ್ಟು ಅಂತ ಹೇಳ್ಬಿಟ್ಟು ಹೋದ್ರು. ತಿರ್ಗಾ ಏಕಾಏಕಿ ಈ ಥರ ಕಳಿಸ್ಬಿಟ್ಟು ಮಾಡ್ತವ್ರೆ. ಇದಕ್ಕೆ ಯಾರು ಕಾರಣ? ಇಲ್ಲೊಂದು 3-4 ಜನ ಊರಲ್ಲಿ ಕಿಡಿಗೇಡಿಗಳು ಹೋಗಿ ಬೆಂಕಿ ಹಚ್ಚೋದು. ಸರ್ ಎಲ್ಲ 25 ಜನ 30 ಜನ 40 ಜನ ಕೊಡ್ತಾರೆ ಅಂತೇಳಿ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಕೊಡೋರಿಗೆ ಏನಿದೆ ಅಂತ ಲಿಸ್ಟೆಲ್ಲ ನಿಮ್ಗೆ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ 30-35 ಜನ ಇಲ್ಲಿ ಯಾರು ಕೊಡಲ್ಲ. ಕೊಡಲಿಲ್ಲ ಅಂದ್ರೆ ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ, ಸ್ಟ್ರೇ ತಗೊಂಬತ್ತೀವಿ. ನಮಗೂ ಕಾನೂನು ಗೊತ್ತಿದೆ, ನೀವು ಕಾನೂನು ಪ್ರಕಾರ ಬಂದರೆ ನಾವು ಕಾನೂನು ಪ್ರಕಾರ ಹೋಗ್ತೀವಿ. ಯಾವುದೇ ಕಾರಣಕ್ಕೂ ತುಂಡು ಭೂಮಿ ಇದೆ ಕೊಡಕ್ಕಂತೂ ಹೋಗೋದಿಲ್ಲ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ ಕೊಡುವುದಿಲ್ಲ, 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 ಕೊಡುವುದಿಲ್ಲ. ಅಭಿವೃದ್ಧಿಗೆ ಮಾತ್ರ ಆದ್ಯತೆ, ಅಭಿವೃದ್ಧಿಗೆ ಮಾತ್ರ ಆದ್ಯತೆ. ಕೊಡುವುದಿಲ್ಲ, ಕೊಡುವುದಿಲ್ಲ. ಬರೋದಲ್ಲ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಮಾತಾಡ್ಬೇಡಿ ಸರ್ ಮಾತಾಡಬೇಡಿ ಸರ್. ಈಗ ಒಂದು ನಿಮಿಷ. ಕೆಂಪಾಪುರ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ಸರ್ ಇವತ್ತು ಜಂಟಿ ಸ್ಥಳ ತನಿಖೆ ಮತ್ತು ಸರ್ವೆ ಕಾರ್ಯ ಇತ್ತು. ಆ ಬಗ್ಗೆ ತಾಲೂಕು ತಹಶೀಲ್ದಾರ್ ಆದೇಶದಂತೆ ನೋಟಿಸ್ ಸರ್ವ್ ಮಾಡಿದ್ದೀವಿ. ಇದರಲ್ಲಿ ಸುಮಾರು 40 ಬ್ಲಾಕ್ ರೈತರುಗಳದ್ದು ಜಮೀನುಗಳು ಹೋಗ್ತಾ ಇದೆ 2ನೇ ಬಾರಿ ಭೂಸ್ವಾಧೀನದಲ್ಲಿ. ಅದರಲ್ಲಿ ಈಗ 10 ಜನ ನಮಗೆ 10 ಜನ ಅಲ್ಲ, 10 ಬ್ಲಾಕ್ ಅಂದ್ರೆ 5 ಜನ ಬರ್ಬೋದು ರೈತರುಗಳು ಒಪ್ಪಿಗೆ ಸೂಚಿಸಿರ್ತಾರೆ. ಈಗ ನಮ್ಮ ತಹಶೀಲ್ದಾರ್ ಆದೇಶದಂತೆ ಈಗ 10 ಜನದ ಅಳತೆ ಕಾರ್ಯ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಉಳಿಕೆ ಎಷ್ಟಿದೆ ಸರ್? ಉಳಿಕೆ ಇನ್ನ 30 ಜನ ಉಳ್ಕೋತಾರೆ ಸರ್. ಅದು ನೋಡ್ಬೇಕು, ಕನ್ಫರ್ಮ್ ಮಾಡಿಲ್ಲ ಇದನ್ನ ಸರ್. ಅವ್ರು ಒಪ್ತಿಲ್ವಾ ಏನು ಸರ್? ಅವ್ರು ಒಪ್ಪಿಗೆ ಕೊಡೋಕೆ ಈಗ ಯಾರು ನಿರಾಕರಿಸ್ತಾ ಇದ್ದಾರೆ. ಓಕೆ, ಈಗ ಯಾವ್ದು ಏನು ಮಾಡ್ತೀರಾ ಸರ್? ಈಗ ಅದು ಮೇಲಾಧಿಕಾರಿ ಗಮನಕ್ಕೆ ತರ್ತೀವಿ ಸ್ವಾಮಿ. ಅವರು ಏನು ತೀರ್ಮಾನ ತಗೋತಾರೋ ಅದರಂತೆ ನಾವು ಮುಂದುವರಿತೀವಿ. ತಮ್ಮ ಹೆಸರು ಸರ್? ವೆಂಕಟರಂಗಯ್ಯ ಅಂತ, RI ಟಿಪ್ಸನ್ ರೈ ಸರ್. ಏನು ಮಾಡೋದು ಗೊತ್ತಾ ಸರ್?
ಡಿ ಸಿ ಸಾಹೇಬ್ರಿಗೆ ಮನವಿ ಕೊಡೋದು ಏನು ಮಾಡೋದು, ತಹಸೀಲ್ದಾರ್ ಎಲ್ಲ ಸಾಹೇಬ್ರು ಅಧಿಕಾರಿಗಳು ಬೈತೀರಾ ಅಂತ ಹೇಳ್ಬಿಟ್ರೆ ನಾವು ಯಾರಾದ್ರೂ ಅಧಿಕಾರಿಗಳನ್ನ ಬೈದಿದ್ದೀವಿ ಸರ್, ಯಾವತ್ತಾನ ಬೈದಿದ್ದೀವಿ ಸರ್, ಯಾರಿಗಾನು ನಿಮ್ಗೆ ಸಾಕಾರ ಕುಡಿದ್ವಿ ಇಲ್ವಾ ಸರ್? ಈ ತರ ಅಲ್ಲಿ ಹೋಗ್ಬಿಡೋದು, ಅಲ್ಲಿ ಅಧಿಕಾರಿ ಬೈತಾರ ಅಂತ ಅವರು ಸಾಹೇಬ್ರು ಕೇಳ್ತಾರೆ. ನಾವು ಯಾರು ತೊಂದರೆ ಕುಡಿತೀವಿ ಸರ್ ನಿಮ್ಗೆ? ಹೇಳಿ ಸರ್, ನೀವು ಹೇಳಿ ಸರ್, ಸರ್ ನೀವೇ ಅಧಿಕಾರಿಗಳು ನೀವೇ ಇದ್ದೀರಾ, ನಿಮ್ಗೆ ಕಾಫಿ ಕೊಟ್ಟು ಟೀ ಕೊಟ್ಟು ಕಳಿಸಿದೀವಿ ಹೊರತು ನಾವು ಯಾರಿಗಾನ ತೊಂದರೆ ಕುಡಿತೀವ? ಅಧಿಕಾರಿಗಳು ಬಂದಿಲ್ಲ ಅಲ್ವಾ? ಈಗ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಧಿಕಾರಿಗಳನ್ನ ಬೈದ್ ಕಳಿಸ್ತೀರಾ ಅಂತ ಹೇಳ್ತಾರೆ. ನಾವು ಹೆಂಗ್ ಬದುಕೋದು? ಕಿಡಿಗೇಡಿ ಕೆಲಸನೇ ಕಾಲದಿಂದಲೂ ಇವತ್ತಲ್ಲ ಮೊಬೈಲಲ್ಲಿ ನಿಮ್ಮ ತಾತಕ್ಕೆ ಹೋಗಲೇ ಅಷ್ಟೇ. ಅಲ್ಲಿ ಜಮೀನು ನೋಡಿ ಸರ್, ಇಲ್ಲಿ ಜಮೀನು ತಗೋ, ಅಲ್ಲಿ ಒಂದು ಹೆಸರು ಹೋಗ್ಬಿಟ್ಟು ಅಲ್ಲ ಜಮೀನಿಗೆ ಅಲ್ಲಿ ಇಬ್ರು ಹೋಗ್ಯಾರ ಸರ್. ಅಲ್ಲಿ ನೋಡಿ ಇವನು ಜಮೀನು, ಇವನು ಬಂದ ನೋಡಿತಾ ಇವನು ಜಮೀನು ಇವರೇ ಇದಾರೆ. ಯಾರ್ದು ನಿಮ್ದು ಹೆಸರೇನ? ಅನ್ಸೂಯಮ್ಮ ಲಕ್ಕಮ್ಮ ಅಂಜಿನಪ್ಪ 56 ಬರೋ 25. ಹೌದು. ಎಲ್ಲೇ ಜಮೀನಪ್ಪ? ಎಲ್ಲ ಮಾಮ ನೀನೇ ಬರ್ತೀಯಾ? ಅಲ್ಲಿ ಬರೋಣ, ಎಲ್ಲ ಅಲ್ಲ ಕರೋಣ, ಇಲ್ಲಿ ಹೇಳ್ಬೇಡಿ, ಅತ್ತೆ ಅಲ್ಲಿ ಗಡ್ರಣ, ಅಲ್ಲಿ ಸಮಯ ತಗೊಳ್ಳೋಣ. ಸೇನಾ ಕೊಡ್ತೀನಿ, ಇಲ್ಲೇ ಕೊಡಲ್ಲ ಹೇಳ ಕೊಡ್ತೀವಿ ಅಂತ ಅಲ್ದಾಗೇನೆ ಊರವ್ರು ಇಲ್ವಲ್ಲಿ ಇದ್ರು ಅಂತಂದ್ರು. ಓಡಲ್ಲ ಬಿಡಿ ಸರ್. ನನ್ಗೆ ಹೆಂಗ್ ಗೊತ್ತು? ಊರೊಳಗನೆ ಫೋನ್ ಮಾಡೋ ಕಲ್ಯಾಣ ಯಾರು? ಈ ಕಲ್ಯಾಣಯ್ಯ ಸಿಂಗ್ರಯ್ಯ ಆ ನಟರಾಜ್ ಅಂತಾನೆ ಅಲ್ಲಿ ಮನೆ. ಅಣ್ಣ ಕಲ್ಯಾಣಯ್ಯ ಅಲ್ಲಿ ಯಾರಣ್ಣ ಸೈನ್ ಹಾಕಿರೋಣ? ಏನಿಲ್ಲ, ಎಷ್ಟು ಮರ ಬರ್ತಾರೆ ಅವ್ರ ಜಮೀನು ಅವ್ರೇ ತಿಂದು ಅದೇ ಮಾಡಕ್ ಬರಲ್ಲ, ಪಾಣಿ ಇರೋದಲ್ಲ ಪಾಣಿ